ಏನಿವತ್ತಿನ ದಿನ ಕಾಮಧೇನು ಪ್ರಾಜೆಕ್ಟ್ ನ ಒಂದು ಮುಂದುವರೆದ ಭಾಗವಾಗಿ ನಮ್ಮ ಕ್ಲಬ್ ನ ನಾಲ್ಕನೇ ಹಂತದಲ್ಲಿ ಹಸುಗಳನ್ನು ವಿತರಣೆ ಮಾಡ್ತಾ ಇದೀವಿ. ನಾವು ಲಾಸ್ಟ್ ಟೈಮ್ KMF ಆಫೀಸ್ಗೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲಿ ಲೋಕಲ್ ಅಲ್ಲಿ ಇಲ್ಲೇ ತಗೊಂಡು ಇಲ್ಲೇ ಕೊಟ್ರೆ ಅದು ಬ್ರೀಡ್ ಅದೇ ಇರುತ್ತೆ ಸರ್, ಬ್ರೀಡ್ ಚೇಂಜ್ ಮಾಡಿ ಹೊರಗಡೆ ತಗೊಂಡ್ಬನ್ನಿ, ಒಳ್ಳೆ ಅದು ಜರ್ಸಿದು ಕೊಟ್ರೆ ಇನ್ನೂ ಹಾಲು ತುಂಬಾ ಹೇಳಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಚನ್ನರಾಯಪಟ್ಟಣದಿಂದ ನಿನ್ನೆ ನಮ್ಮ ಶ್ರೀಕಾಂತ್ ಅವರು ಹಸುಗಳು 12 ಹಸು ಕಳ್ಸಿದ್ದಾರೆ. ನಿನ್ನೆ 12 ಗಂಟೆಗೆ ನಾವು ಬಂದು ಹಸುಗಳು ರಿಸೀವ್ ಮಾಡ್ಕೊಂಡು ಇಲ್ಲಿ ನಾವು ಈ ಒಂದು ಸೆಟ್ ನ ಓನರ್ ಆದಂತ ಸೋಮಣ್ಣ ಅವ್ರು ಕೇಳ್ಕೊಂಡ್ವಿ, ಫೋನ್ ಮಾಡಿ. ಅವ್ರು ಬೆಂಗಳೂರಲ್ಲಿ ಇದ್ರು. ಅವರು ಏನೋ ತಕ್ಷಣ ಅವರು ಇಲ್ಲ ಸರ್ ನೀವು ಯೂಸ್ ಮಾಡ್ಕೊಂಡು ಪರವಾಗಿಲ್ಲ, ಏನು ನನ್ನೇ ತೊಂದರೆ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಸೆಡ್ ಅವ್ರ ಹಸುಗಳಿತ್ತು ಎಲ್ಲ ಹೊರಗಡೆ ಕಟ್ಟಾಗಿ ನಮ್ಗೆ ಜಾಗ ಕೊಟ್ಟರು. ಅದ್ರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅವರೇ ಪಾಪ ಹಸುಗಳಿಗೆ ಹುಲ್ಲು ಎಲ್ಲ ಒದಿಸ್ಕೊಟ್ರು. ಅದ್ರ ಜೊತೆಗೆ ಇಲ್ಲಿ ನಮ್ಮ ನಂಜುಂಡಪ್ಪ ಅಂತ ಒಬ್ಬರಿದ್ರು, ಅವರು ನಮ್ಮ ಇಲ್ಲಿ ಶ್ರೀನಿವಾಸ್ ಅಂತ ಒಬ್ಬರಿದ್ರು, ಅವರು ಕೂಡ ಜೊತೆಗೆ ರಾತ್ರಿ ಜೊತೆ ಇಲ್ಲೇ ಇದ್ದು ರಾತ್ರಿ ಇಲ್ಲೇ ಮಲ್ಕೊಂಡು ಹಸುಗಳಿಗೆಲ್ಲ ಪೋಷಣೆ ಮಾಡಿದ್ರು. ಅವ್ರಿಗೂ ಕೂಡ ಈ ಒಂದು ಇದರಲ್ಲಿ ನನ್ನ ಕಡೆಯಿಂದ ಅಥವಾ ನಮ್ಮ ಕ್ಲಬ್ ಕಡೆಯಿಂದ ಅವರಿಗೆ ಒಂದು ಉತ್ಪೂರ್ವಕವಂತ ಒಂದನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಹಸುಗಳು ತಗೊಂಡಿರ್ತಕ್ಕಂಥ ಹೆಣ್ಮಕ್ಳು ಏನಿದ್ರೆ ಹಸುಗಳು ಚೆನ್ನಾಗಿ ನೋಡ್ಕೊಂಡು ಅದರಿಂದ ಹಾಲು ಕರೆದು ಹಾಲು ಡೈರಿಗೆ ಹಾಕಿ ಸಾಧ್ಯವಾದಷ್ಟು ಗೌರ್ಮೆಂಟ್ ಡೈರಿಗೆ ಹಾಕ್ಬೇಕಂತ ಅನ್ನೋ ಒಂದು. ಯಾಕೆಂತ ಹೇಳಿದ್ರೆ ಪ್ರೈವೇಟ್ ಡೈರಿ ಎಲ್ಲ ಕಡೆ ಇದೆ, ಬಟ್ KMF ಅನ್ನು ಸ್ವಲ್ಪ ನಾವು ಉದ್ಧಾರ ಮಾಡ್ಬೇಕು. ಯಾಕೆಂದ್ರೆ ನಾವು ಕನ್ನಡದವರಾಗಿದ್ಕೊಂಡು ಕೂಡ KMF ಗೆ ಹಾಲು ಹಾಕಿ ಅಂತ ಒಂದು ಹೇಳ್ತಾ, ಮತ್ತೆ ಹಸುಗಳು ಹೆಣ್ಕರು ಇದ್ರ ಬಗ್ಗೆ ಇಟ್ಕೊಳ್ತಾರೆ, ಗಂಡ್ಕರು ಇದ್ರೆ ಪಾಪ ನಡೆ ಮಾಡ್ಬಿಡ್ತಾ ಇದಾರೆ. ಅದು ಬೇಡ. ಯಾರಾದ್ರೂ ಗಂಡ್ಕರು ಹಾಕಿದ್ರೆ ಆ ಕರು ನಮ್ಗೆ ಕೊಡಿ, ನಾವು ಒಂದು ಗೋಶಾಲೆ ಕೊಡ್ತೀವಿ ಅಂತ ನಮ್ಮ ಹೆಣ್ಮಕ್ಳ ಹತ್ರ ವಿನಂತಿ ಮಾಡ್ತಾ ನಾನು ಒಂದು ಮಾತು ಮುಗಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಹೆಚ್ಚಿಗೆ ನಮ್ಮ ಕ್ಲಬ್ ನ ಎಲ್ಲಾ ಸದಸ್ಯರು ಜೊತೆಗೆ ನಮ್ಮ ಖಜಾಂಚಿ ರಮೇಶ್ ಅಣ್ಣ ಅವರು, ನಮ್ಮ ಸೆಕ್ರೆಟರಿ ನಮ್ಮ ರವೀಂದ್ರನಾಥ್ ಅವರು, ನಮ್ಮ ಬಾಲಾಜಿ ಅವರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರೆ. ಅವರು ಈ ಒಂದು ಬೈರಿಕೂರಲ್ಲಿ ಅವ್ರ ತಂದೆಯವರು ಇದಕ್ಕೆ ಮೊದಲು ಕೆಲಸ ಮಾಡ್ತಾ ಇದ್ರು. ಒಂದ್ ನಿಟ್ಟಿನಲ್ಲಿ ಇವರು ಚಿಕ್ಕಂದಂಗೆ ಹುಟ್ಟು ಬೆಳೆದಂತ ಊರು ಅಂತ ಹೇಳಿ ಆ ಒಂದ್ ನಿಟ್ಟಿನಲ್ಲಿ ಊರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಹಸುಗಳನ್ನು ಅವರು ದಾನ ಮಾಡ್ತಾ ಇದಾರೆ. ಇನ್ನು ಮುಂದಕ್ಕೆ ಹೆಚ್ಚಿನ ರೀತಿ ದಾನ ಮಾಡ್ತೀನಿ ಅಂತ ಹೇಳಿದಾರೆ. ನಾನು ಅವತ್ತು ರಿಕ್ವೆಸ್ಟ್ ಮಾಡೋದಿಲ್ಲ ಸರ್, ನಮ್ಮ ಕಡೆ ಕೂಡ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ಕೇಳಿದ್ದೇನೆ. ಅವರು ಆಶೀರ್ವಾದ ಕೊಟ್ಟಿದ್ದಾರೆ, ನಮ್ಮ ತಿಬ್ದೊಡ್ಡಿ ಕಡೆ ಕೂಡ ಏನೋ ಮಾಡ್ತೀನಿ ಅಂತ ಹೇಳಿದಾರೆ. ದಯವಿಟ್ಟು ಮಾಡ್ಬೇಕು ಸರ್. ಈ ಒಂದು ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಅಧ್ಯಕ್ಷತೆಯಲ್ಲಿ ಈ ತರ ಹಸುಗಳ ಅಂದ್ರೆ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಆಸರೆಯಾಗಿ ಏನ್ ಅನ್ಸುತ್ತೆ? ಸರ್ ತುಂಬಾ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ಕೂಡ ರೈತ ಕುಟುಂಬದಂತಕ್ಕಂಥದ್ದು ಹಸುವನ್ನ ನಾವೇನ್ ಪೂಜಿಸ್ತೀವಿ, ನಾನು ಕೂಡ ನಾನು ತೋರಿಸ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ. ನಾನು ಒಂದ್ ಕಡೆ ಸ್ವಲ್ಪ ಕೋಪ ಬಂದ್ರು ಕೂಡ ಒಂದ್ ಕಡೆ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ದಿನನಿತ್ಯ ಮಾಡೋ ಕೆಲಸ ಆದ್ರೆ ನಮ್ಗೇನು ತೊಂದರೆ ಅಂತ ಅನ್ಸೋದಿಲ್ಲ. ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ರೋಟರಿಗೆ ಧನ್ಯವಾದ. ಯಾಕಂದ್ರೆ ನಾನು ಮುಳಬಾಲ್ ಕ್ಲಬ್ ಚಾರ್ಟರ್ ಮೆಂಬರ್ ಆಗಿರೋದ್ರಿಂದ 15 ವರ್ಷ ಆಗಿದೆ. ಈಗಲೂ ಕೂಡ ನಾಗಾ ಸೆಂಟರ್ ಪ್ರೆಸಿಡೆಂಟ್ ಅಂತ ಹೇಳ್ಬೇಕು, ಲಾಸ್ಟ್ ಮಿನಿಟ್ ಪ್ರೆಸಿಡೆಂಟ್ ಅಂತ ಹೇಳ್ಬೇಕು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನನ್ನ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡ್ಕೊಂಡು ರೋಟರಿಗೆ ಸೇವೆ ಮಾಡ್ತಾ ಇದೀನಿ. ಇನ್ನು ಹೆಚ್ಚಿಗೆ ಜೀವನ ಪರ್ಯಂತ ರೋಟಲ್ಲಿ ಇರ್ತೀನಿ, ಆದ್ರೆ ಸೇವೆ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಶ್ರೀನಿವಾಸ್ ರೆಡ್ಡಿ ಅವರು ವಂದನೆ ಹೇಳಬೇಕು. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ್ಲಿಂದ ಕೂಡ ಯಾವಾಗ ಮಲಿಸ್ತಾ ಇದ್ರು, ಯಾವಾಗ ಹೇಳ್ತಾ ಇದ್ರು, ಯಾವಾಗ ಇದು ಅನ್ನೋದೇ ಗೊತ್ತಿಲ್ಲ. ಫೋನ್ ಮಾಡಿ ಅವ್ರು ಹೇಳಿದ್ರು, ನೋಡಪ್ಪ ಈಗ ಬರ್ತಾ ಇದೆ, ಈಗ ಮಾಡಿ ಅಂದ್ರೆ ನೀವು ಮನೆ ನಿಲ್ಸ, ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ಅಂತ. ಆ ರೀತಿ ಶ್ರಮ ವಹಿಸುವಂತ ಸಂದರ್ಭ ಇದರಲ್ಲಿ ಅವರಿಗೆ ತುಂಬಾ ಧನ್ಯವಾದಗಳನ್ನ ನಾವು ಹೇಳ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳು. ಸೊ ನೀವೆಲ್ಲ ಬಂದಿದ್ದೀರಾ, ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ನೋಡಿ, ಎಲ್ಲಿ ಒಂದೇ ರೋಟರಿನೇ ಇದ್ರೆ ಸಾಕಾಗಲ್ಲ, ಡೋನರ್ಸ್ ಬೇಕು. ಇನ್ನ ಹೆಚ್ಚಾಗಿ ನಮ್ಮ ಡೋನರ್ಸ್ ಇನ್ನ ನಮ್ಮ ರೋಟರಿಗೆ ಮುಂದುವರಿಸಬೇಕು. ನಮ್ಮ ಪ್ರಭಾಕರ್ ಅವರು ಅಂತ, ನಮ್ಮ ರಮೇಶ್ ಅವರು ಅಂತ ಇಲ್ಲಿ ಕೊಟ್ಟಿರೋ ಡೋನರ್ ಎಲ್ರಿಗಿಂತ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತೀವಿ. ಥ್ಯಾಂಕ್ ಯು.